ಇವತ್ತು ನಾವು ಊಟಿನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀವಿ. ಮೇಘ ಬಂದ ಕಡೆ ಮಳೆ ಬರ್ದೇ ಇದ್ರೆ ಹೇಗೆ ಅಲ್ವಾ? ಮಳೆ ಬಂತು, ನಾನು ಬಂದ ತಕ್ಷಣ ಹೋಪ್ಫುಲಿ ಐ ನೆವರ್ ಡೂ ಕ್ರೈ ಟಕ್ಕತ್ತ ಸೌಂಡ್ ಬಂತು. ಆಮೇಲೆ ಇವಾಗ ಮೂಡಿಲ್ಲ ನಮ್ಗೆ ಅದಕ್ಕೆ. ಸೇಫ್ಟಿ ಮೇಲೆ ಜಾಕೆಟ್ ತರ ಹಾಕೊಂಡವ್ರೆ. ಜಾಕೆಟ್ ಅದು. ಐ ವಾಸ್ ವೆರಿ ಟಯರ್ಡ್ ಅಂತ ಹತ್ಕೊಂಡ್ಬಂದೆ. ಇಳಿಬೇಕಾದ್ರೆ ಗೊತ್ತಾಗಲ್ಲ, ಟಗಡಗಡ ಅಂತ ಇಳಿದ್ಬಿಡ್ತೀವಲ್ಲ. ಅಂತವ್ರು ಒಳಗಡೆನೆ ಹೀರೋ ತರ ಕೂತ್ಕೊಂಡಿದ್ದಾರೆ. ಹೀರೋ ತರ ಅಲ್ಲ, ಹೀರೋ. ಹೌದು ಸ್ವಾಮಿ. फटा पोस्टर निकला हीरो. ಎಕ್ಸ್ಟ್ರೀಮ್ಲಿ ಚಾಕ್ಲೇಟ್ ಹಂಗಂತ ಇಲ್ಲ. ನಮ್ಮ ಟ್ರಿಪ್ಪು ಕತೆ ಹೀಗಾಗಿದೆ, ಏನು ಮಾಡೋಕ್ಕಾಗಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ರು ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾವಿಬ್ರು ಕೂಡ ಸೂಪರ್ ಡೂಪರ್ ಆಗಿದ್ದೀವಿ. ಏನ್ರಿ ಎಫೆಕ್ಟು ಫೈನಲಿ ಯೂಸ್ ಆಗುತ್ತೆ ಇವಾಗ. ಇವತ್ತು ನಾವು ಊಟಿನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀವಿ. ಆಲ್ರೆಡಿ ಪ್ರೀವಿಯಸ್ 2 ವ್ಲಾಗ್ಸ್ ಅಲ್ಲಿ ನಮ್ಮ ಊಟಿ ಜರ್ನಿನ ನೀವು ಫಾಲೋ ಮಾಡಿರ್ತೀರಾ ಅಂತ ಅನ್ಕೊಂಡಿದೀನಿ. ಐ ಹೋಪ್ ನಿಮ್ಗೆ 2 ವ್ಲಾಗ್ ಇಷ್ಟ ಆಗಿದೆ ಅಂತ ಕೂಡ ಅನ್ಕೊಂಡಿದ್ದೀನಿ. ಸೊ ಇವತ್ತು ಊಟಿನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗೋಣ ಅಂದರೆ ಇಟ್ಸ್ ಡ್ರಿಸಲಿಂಗ್. ಮಳೆ ಬರ್ತಾ ಇದೆ, ಶುರುವಾಗಿದೆ ಇವಾಗ. ಇವತ್ತು ನಾನು ಸ್ವಲ್ಪ ಮೇಕಪ್ ಎಲ್ಲ ಮಾಡ್ಕೊಂಡು ರೆಡಿ ಆದೆವು. ನೈಸ್ ಪ್ಲೇಸ್ಗೆಲ್ಲ ಹೋಗ್ತೀನಲ್ಲ ಅಂತ ನೋಡಿದ್ರೆ ಮಳೆರಾಯ ಬಂದಿದ್ದಾನೆ. ಮೇಘ ಬಂದ ಕಡೆ ಮಳೆ ಬರ್ದೇ ಇದ್ರೆ ಹೇಗೆ ಅಲ್ವಾ? ಸೊ ಸ್ವಲ್ಪ ರೈತರ ಕಡೆನೂ ಕಳಿಸ್ಬೇಕು ನಾನು. ನಿಜ ಕಳಿಸ್ಬೇಕು. ನಾನೇ ಊರಿಗೆ ಹೋಗೋಣ ಅಂತ ಇದ್ದೀನಿ. ಮಳೆ ಇಲ್ಲ ಪಾಪ ಎಲ್ಲರೂ ಅಳ್ತಾ ಇದ್ದಾರೆ ಅಲ್ಲಿ. ಮಳೆ ಬಂತು, ನಾನು ಬಂದ ತಕ್ಷಣ ತಿಂಡಿ ಮಾಡ್ಕೊಂಡು ನಾವು ಇವಾಗ ಸಮಯ ಆಲ್ರೆಡಿ 10 ಗಂಟೆ 9 ಗಂಟೆಗೆ ಹೊಡೋ ಪ್ಲಾನ್ ಇತ್ತು. ಬಟ್ 9 ಗಂಟೆಗೆ ತಿಂಡಿ ತಿನ್ನಕ್ಕೆ ಹೋಗಿದ್ದೀವಿ. ತಿಂಡಿ ವಾಸ್ ಬುಫೆ ಆಸ್ ಐ ಮೆನ್ಷನ್, ಇನ್ಕ್ಲೂಡ್ ಆಗಿತ್ತು ಅಂಡ್ ಕ್ವೈಟ್ ಅ ಫ್ಯೂ ಆಪ್ಷನ್ಸ್. ನಮ್ಗೆ ಎಷ್ಟು ಬೇಕೋ ಏನ್ ಬೇಕೋ ಎಲ್ಲ ತಿನ್ಕೊಂಡು, ಟೇಸ್ಟ್ ವಾಸ್ ಗುಡ್. ಇವತ್ತು ತಿಂಡಿನೂ ಚೆನ್ನಾಗಿತ್ತು. ಸೊ ಎಲ್ಲ ತಿನ್ಕೊಂಡು ಹೊರಟಿದ್ದೇವೆ. ಐ ಹೋಪ್ ಇಟ್ ಡಸಂಟ್ ರೇನ್ ಅ ಲಾಟ್ ಸೊ ದಟ್ ನಾವು ಸ್ವಲ್ಪ ಜಾಗಗಳನ್ನೆಲ್ಲ ನೋಡಿ ಮಳೆ ಬಂದರೆ ಸುಮ್ಮನೆ ಏನು ಆರಾಮಾಗಿ ನೋಡೋಕ್ಕಾಗಲ್ಲ. ಹಾಗಾಗಿ ನನಗೆ 5 ಗಂಟೆಗೆ ಎಚ್ಚರ ಆಗೋಯ್ತು ಇವತ್ತು. ಬಿಕಾಸ್ ಐ ಹ್ಯಾಡ್ ಅ ಬ್ಲಾಕ್ ನೋಸ್. ಇಲ್ಲಿನ ಚಳಿಗೆ ನನಗೆ ಫುಲ್ ಶೀತ ಆಗಿಬಿಟ್ಟು ಗಂಟ್ಲು ಎಲ್ಲ ಶುರು ಆಗಿಬಿಟ್ಟಿತ್ತು. ಬಟ್ ಐ ಆಮ್ ಫೈನ್. ಅದು ನಂಗೆ ಹೆಂಗಿದ್ರು ಮಾಮೂಲು. ಸೊ ನಾನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಐ ಆಮ್ ನಾಟ್ ಗೋನಾ ಕ್ರೈ ಆ್ಯಂಡ್ ಬಿ ಅ ಬೇಬಿ ಅಬೌಟ್ ಇಟ್. ವಾಟ್ ಯು ಥಿಂಕ್? ಹೋಪ್ಫುಲಿ ಐ ನೆವರ್ ಡೂ ಕ್ರೈ. ಸೊ ಬನ್ನಿ, ಇವತ್ತು ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ನಿಮಗೂ ತೋರಿಸ್ತೀನಿ. ನಮ್ಮ ಜೊತೆ ನೀವು ಒಂದು ರೌಂಡ್ ಊಟಿ ಸುತ್ತಾಡ್ಕೊಂಡು ಬರೋಣ. ಓಕೆ, ಕಮ್ ಲೆಟ್ಸ್ ಕಮ್. ನಮ್ಮ ಕರ್ನಾಟಕದ ಬಸ್ಗಳೇ ಚಂದ, ಏನಂತೀರಾ? ಚೆನ್ನಾಗಿದೆ ನಮ್ಮ ಊರಲ್ಲಿ ಬಸ್ಗಳೆಲ್ಲ ಇಲ್ಲಿಗಿಂತ. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಇದು ರೈಲ್ವೆ ಟ್ರ್ಯಾಕು. ನಿನ್ನೆ ನೋಡಿದ್ವಿ ಒಂದು ಟ್ರೈನ್ ಹೋಗ್ತಾ, ಟಾಯ್ ಟ್ರೈನು. ನಾವು ಅದ್ರ ಬುಕ್ಕಿಂಗ್ ಮಾಡ್ಕೊಂಡಿಲ್ಲ ಬಿಕಾಸ್ ವಿ ಹ್ಯಾಡ್ ಟು ಬುಕ್ ವೆರಿ ಮಚ್ ಇನ್ ಅಡ್ವಾನ್ಸ್. ಸೊ ನಾವು ಅದು ಮಾಡೋಕ್ಕಾಗಲಿಲ್ಲ. ಆ್ಯಂಡ್ 6 hours ಅಲ್ಲೇ ಹೊರಟೋಗುತ್ತೆ ಅಂತಂದ್ರು. ಹಾಗಾಗಿ ಮಾಡಕ್ ಹೋಗಿಲ್ಲ. ವರ್ಲ್ಡ್ ಕಪ್ ಅರ್ಜೆಂಟೀನಾ ಬೋರ್ಡಿಂಗ್ ನೋಡ್ರಿ, ಅರ್ಜೆಂಟೀನಾದ ಹಾಕಿದ್ದಾರೆ. ಓ ಜಯಂತ್, ಇದು ಪೋರ್ಚುಗಲ್ ರೊನಾಲ್ಡೋ. ಹೊಸ ಲಿಪ್ಸ್ಟಿಕ್ ಇದು, ಕೆ ಬ್ಯೂಟಿ ಅವ್ರದ್ದು. ಐ ಫೀಲ್ ತುಂಬ ಟ್ರಾನ್ಸ್ಫರ್ ಆಗುತ್ತೆ ಇದು. ಸೊ ನೋಡ್ಕೊಂಡು ಬೈ ಮಾಡಿ. ನಂಗೆ ಈ ಥರ ಬೇಕಿತ್ತು ಸೀನರಿ. ಹಲೋ ಗಾಯ್ಸ್. ಸೊ ಇವಾಗ ನಾವು ಪೈನ್ ಫಾರೆಸ್ಟ್ ಬಂದಿದ್ದೀವಿ. 40 ರೂಪಾಯಿ ಎಂಟ್ರಿ ಟಿಕೆಟು. ಸೊ ಪೈನ್ ಫಾರೆಸ್ಟಿಂದ ನಡ್ಕೊಂಡು ಬಂದರೆ ಇಲ್ಲೊಂದು ಬ್ಯೂಟಿಫುಲ್ ಲೇಕ್ ಇದೆ. ಇಟ್ಸ್ ವೆರಿ ಪ್ರಿಟಿ, ವೆರಿ ಕಾಮ್. ಸಖತ್ ಚಳಿ ಇದೆ ಬಟ್ ನೋಡಿ ಚಂದ ಇದೆ. ಜನ ಸಾಗರ ಅಲ್ಲ, ನಾರ್ಮಲ್ ಟೂರಿಸ್ಟ್ ಜಾಗ. ಅಲ್ಲಿ ಕುದುರೆ ಗಿದ್ರೆ ಎಲ್ಲ ಇದೆ. ವೆರಿ ನೈಸ್. ಬಟ್ ಅಫ್ಕೋರ್ಸ್ ಜನ ಇಲ್ಲಿ ಸಖತ್ ಲಿಟರ್ ಮಾಡಿದ್ದಾರೆ. ಬಟ್ ಇಷ್ಟು ಕಾಮ್ ಆಗಿದೆ ಅಂದರೆ, ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ನಂಗೆ ಗೊತ್ತಿಲ್ಲ. ಕ್ಯಾಮ್ರಲ್ಲಿ ನಿಮಗೆ ಅಷ್ಟು ಚೆನ್ನಾಗಿ ನನಗೆ ಕಾಣಿಸ್ತಿರೋ ಅಷ್ಟು ಕಾಣಿಸ್ತಿದೆ ಇಲ್ವೋ ಅಂತ. ಇಟ್ಸ್ ವೆರಿ ನೈಸ್. ಪಾಪ ಜಯಂತ್ ಅವ್ರದ್ದು ಇವಾಗ ಕಾರ್ ಟೈರ್ ಪಂಚರ್ ಆಗಿದೆ, ನೋಡ್ಕೊಂಡಿಲ್ಲ. ಇವಾಗ ನಾವು ಪಂಚರ್ ಅಂಗಡಿ ಹುಡುಕ್ಬಿಟ್ಟು ಪಂಚರ್ ಹಾಕಿಸ್ಬೇಕು ಫಸ್ಟ್. ಅದು ಪಂಚರ್ ಆಗಿದೆಯಾ, ಅದು ಎಲಿವೇಟರ್ ಒಂದು ಚೆಕ್ ಮಾಡ್ಬೇಕು. ಇವಾಗ ಪಂಚರ್ ಆಗಿರೋ ಅನಿಸ್ತಾ ಇತ್ತು. ಸೊ ಹ್ಯಾವ್ ಟು ಚೆಕ್. ಆಮೇಲೆ ಗೊತ್ತಿಲ್ಲದೆ ಒಂದು ಸ್ವಲ್ಪ ಟಚ್ ಮಾಡಿಸ್ಬಿಟ್ಟಿದ್ವಿ ಇದಕ್ಕೆ, ಫುಟ್ ರೆಸ್ಟ್ಗೆ. ಸೊ ಅದು ನೋಡ್ಬೇಕು ಇವಾಗ. ನೋಡ್ಲಿಲ್ಲ, ಅದು ಹಳ್ಳ ತರ ಇತ್ತು. ಹಳ್ಳದ ಒಳಗೆ ಇಳಿಸ್ಬಿಟ್ಟು ಅದು ಟಕ್ ಅಂತ ಸೌಂಡ್ ಬಂತು. ಆಮೇಲೆ ಬೇಜಾರಾಗ್ಬಿಡುತ್ತೆ, ತುಂಬಾ ನೋವಾಗುತ್ತ್ರಿ. ಇವಾಗ ಮೂಡಿಲ್ಲ ನಮ್ಗೆ, ಅದಕ್ಕೆ ಏನ್ ಮಾಡಕ್ಕೂ ಮೂಡಿಲ್ಲ. ಅಷ್ಟೇ ಹೊಟ್ಟೈತೆ ನಮ್ಮ ಮೂಡು. ಲೆಟ್ಸ್ ಸಿ. ಬನ್ನಿ, ಮೇಘನವ್ರಲ್ಲಿ ಚೆನ್ನಾಗಿ ಫೋಟೋ ಬರುತ್ತೆ. ಸ್ವೀಟ್ ಮೆಮೊರೀಸ್. ತೆಗಿಯಕ್ಕೆ ಇಂಟ್ರೆಸ್ಟ್ ಇಲ್ಲ. ಇರಿಟೇಟ್ ಆಗೋಗಿದ್ದಾರೆ ಜಯಂತ್ ಅವ್ರು ಇವಾಗ. ಅದಕ್ಕೆ ನನಗಂತೂ ತಗ್ಸ್ಕೊಳಕ್ಕೆ ಇಂಟ್ರೆಸ್ಟ್ ಇಲ್ಲ. ಈ ಅಪ್ಪನ ಕೋಪ ಬಂದ್ಬಿಟ್ರೆ, ಮೂಡ್ ಸರಿ ಇಲ್ಲ ಅಂದ್ರೆ ಫುಲ್ಲು ಕ್ರ್ಯಾಂಕಿ ಆಗ್ಬಿಟ್ಟು ನನ್ನ ಮೇಲೆ ಹಾಕ್ತಾರೆ. ಅದಕ್ಕೆ ನಾನು ಬೇಡ ಬಿಡಪ್ಪ ಅಂತ ಫೋಟೋಸ್ ಗಿಟೋಸ್ ಏನು ಕೇಳಿದ್ರೆ ಸುಮ್ಮನೆ ನಿಂತಿದ್ದೀನಿ ದೇವ್ರ ಥರ.
ಸೊ ನಾನು ದೇವ್ರ ಥರ ನಿಂತಿರ್ತೀನಿ, ಏನಂತೀರಾ? ಅದು ನಾನಲ್ವಾ? ಅಷ್ಟು ಕ್ರ್ಯಾಂಕಿ ಬಾಯ್ ಅಂದರೆ ಅಷ್ಟು ಕ್ರ್ಯಾಂಕಿ ಬಾಯ್. ಬಟ್ ಯು ಕ್ಯಾನ್ ಸಿ ಮೈ ಟಾಪ್, ಲಿಂಕ್ ಹಾಕಿರ್ತೀನಿ, ಸೊ ಪ್ಲೀಸ್ ಟು ಚೆಕ್ ಇಟ್ ಔಟ್. ವೆರಿ ಕಂಫಿ ಸ್ವೆಟರ್, ಚೆನ್ನಾಗಿದೆ, ಬ್ಲ್ಯಾಕ್ ಆ್ಯಂಡ್ ಅದಕ್ಕೆ ನಾನು ಬ್ಲೂ ಜೀನ್ಸ್ ಆ್ಯಂಡ್ ಐಡಾಸ್ ಸಾಂಬಾರ್ಸ್ ಜೊತೆ ಪೇರ್ ಮಾಡಿದ್ದೀನಿ. ಜಯಂತ್ ಅವರು ಕಾಮೆಟ್ ಶೂಸ್, ಬ್ಲ್ಯಾಕ್ ಪ್ಯಾಂಟ್ ಆ್ಯಂಡ್ ಪಿಂಕಿ ಬೇಬಿ ಪಿಂಕ್ ಟೀ ಶರ್ಟ್. ಸೊ ಇದು ಪೈನ್ ಫಾರೆಸ್ಟು. ಆ್ಯಕ್ಚುಲಿ ನಾನು ಕೊಡೈಕೆನಾಲಲ್ಲಿರೋ ಪೈನ್ ಫಾರೆಸ್ಟ್ನ ವಿಸಿಟ್ ಮಾಡಿದ್ದೀನಿ, ಒಂದು ಸ್ವಲ್ಪ ಜಾಸ್ತಿ ಡೆನ್ಸ್ ಅನಿಸುತ್ತೆ. ಓಕೆ, ಇವಾಗ ನಾವು ಹೊರಡ್ತಾ ಇದ್ದೀವಿ ಇಲ್ಲಿಂದ, ಸಾಕಾಯ್ತು ನಮಗೆ. ಸೊ ಲೆಟ್ಸ್ ಗೋ. ಆ್ಯಕ್ಚುಲಿ ಕಮ್ಮಿ ಅನ್ಸುತ್ತಲ್ಲ ಜನ? ಹಾಂ, ಇಟ್ಸ್ ಬೆಟರ್ ಅನ್ಸುತ್ತೆ, ಆಫ್ ಸೀಸನ್ ಅಂತೆ. ಮರೆಲ್ಲ ಬಂದು ಸಮರ್ ಹಾಲಿಡೇಸ್ ತುಂಬ ಜನ ಇರ್ತಾರೆ. ಓಕೆ ಗೈಸ್, ಅಪ್ಡೇಟ್. ನಾವಿಲ್ಲಿ 6th ಮೈಲ್ ಶೂಟಿಂಗ್ ಅನ್ನೋ ಒಂದು ಸ್ಪಾಟಿಗೆ ಬಂದ್ವಿ. ಇಟ್ ಲುಕ್ ವೆರಿ ಸಿಮಿಲರ್, ಪೈನ್ ಫಾರೆಸ್ಟ್ ಮತ್ತು ಫ್ಲ್ಯಾಟ್ ಸರ್ಫೇಸ್ ವ್ಯಾಲಿ ಥರ ಇದೆ ಅಂತ ಹೇಳಿದ್ರು. ಸೊ ನಾವು ವಿ ಆರ್ ಹೆಡ್ಡಿಂಗ್ ಟು ಪೈಕಾರ ಲೇಕ್. ಸೊ ಅಲ್ಲಿ ಹೋಗ್ಬಿಟ್ಟು ಆಮೇಲೆ 9th ಮೈಲ್ ಶೂಟಿಂಗ್ ಸ್ಪಾಟ್ ಅಂತ ಒಂದಿದೆ. ಬೇಸಿಕ್ಲಿ ಅದು ಏನಂದ್ರೆ ತುಂಬ ಆಗಿನ ಕಾಲದಲ್ಲಿ ಬಾಲಿವುಡ್ ಮೂವೀಸ್ ಎಲ್ಲ ತುಂಬಾ ಶೂಟ್ ಮಾಡ್ತಿದ್ರಂತೆ ಅಲ್ಲಿ, ಅಂಡ್ ಕನ್ನಡದ ಕೆಲವೊಂದು ಚಲನಚಿತ್ರಗಳನ್ನ ಇಲ್ಲಿ ಸೆರೆ ಹಿಡಿದಿದ್ದಾರೆ ಅಂತ ಅವರು ಮಾಹಿತಿ ಕೊಟ್ರು. ಹಾಗಾಗಿ ಸರಿ ನೋಡುವ, ಫಸ್ಟು ಪೈಕಾರ ಲೇಕ್ ಹೋಗಿ ಆಮೇಲೆ ಇಲ್ಲಿಗೆ ಬರೋಣ ಅಂತ ಇವಾಗ ಪೈಕಾರ ಲೇಕಿಗೆ ಹೋಗ್ತಾ ಇದ್ದೀವಿ. ರೋಡ್ ಇಸ್ ವೆರಿ ಸೀನಿಕ್, ಕ್ಲೈಮೇಟ್ ಇಸ್ ವೆರಿ ಪ್ಲೆಸೆಂಟ್. ಬಸ್ ಅವ್ರು ಮಾತ್ರ ಕ್ರೇಜಿಯಾಗಿ ಇಲ್ಲೂ ಓಡಿಸ್ತಾ ಇದ್ದಾರೆ. ಸೊ ಯಾ, ಲೆಟ್ಸ್ ಗೋ, ನೋಡುವ ಹೆಂಗಿರುತ್ತೆ ಅಂತ. ನಾವು ಪೈಕಾರ ಲೇಕ್ ರೀಚ್ ಆಗಿದ್ದೀವಿ. ಇಲ್ಲಿ ಬೋಟಿಂಗ್ಗೆ ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ಲಾ? ತೋರ್ಸು ನೋಡಿ, ಅಲ್ಲಿ ತನಕ ಅಲ್ಲಿ ಫುಲ್ ಇನ್ನೂ ಇದ್ದಾರೆ ಮೇಲ್ಗಡೆ. ಅದಕ್ಕೆ ನಮಗೇನು ಇಂಟ್ರೆಸ್ಟ್ ಇಲ್ಲ ಬೋಟಿಂಗ್. ಜಯಂತ್ ಇಸ್ಲಕ್ಕೆ ಇಲ್ಲಿ ಏನಿದೆ ಸೇಫ್ಟಿ ಮೆಜರು, ಹಿಂಗೆ ಹೋಗ್ಬಿಡ್ತೀವಿ ನಾವು ಈ ಥರ, ಸುಮ್ಮನೆ ಕೂತ್ಕೋ ಅಂತ ಅಂದರು. ನನಗೆ ಚಿಕ್ಕ ಮಕ್ಳಿಗೆ ಹೇಳೋದು ಹೆದರಿಸ್ತಾರಲ್ಲ ಆ ಥರ. ಇಲ್ಲ ಅಂದರೆ ಮತ್ತದೇ ಅದಕ್ಕೆ ನಾನು ಸರಿ ಅಂತ ಡ್ರಾಪ್ ಮಾಡಿದ್ದೀವಿ ಪ್ಲ್ಯಾನ್ನ, ಹೋಗೋದು ಬೇಡ ಅಂತ. ಸೇಫ್ಟಿ ಮೇಲೆ ಜಾಕೆಟ್ ಥರ ಹಾಕೊಂಡವ್ರೆ. ಜಾಕೆಟೇ ಅದು. ಸೊ ಕ್ಲಿಪ್ ಹಾಕೋಬೇಕು ಅದಕ್ಕೆ, ಜಾಕೆಟ್ ಥರ ಹಾಕೊಂಡು ಹೋಗೋರಲ್ಲ ಏನು ಜನ. ಇಷ್ಟೇ ಮ್ಯಾಟ್ರು ಗೈಸ್, ಇನ್ನೇನಿಲ್ಲ, ಇಷ್ಟೇ ಗೈಸ್ ಮ್ಯಾಟ್ರು. ನೋಡಿ ಗೈಸ್, ಇದೇ ಊಟಿ ಲೇಕ್. ಬಟ್ ವ್ಯೂ ನೋಡಿ, ಅದೇ ಬ್ಯೂಟಿಫುಲ್ ಆಗಿದೆ ನೋಡಿ. ಆ ವೆದರ್ ಜೊತೆ ತುಂಬ ಚೆನ್ನಾಗಿದೆ. ಫುಲ್ ಕ್ರೌಡ್ ನಿಯರ್ ದ ಲೇಕ್. ಸೊ ನಾವು ಬೋಟಿಂಗ್ ಎಲ್ಲ ಏನಿಲ್ಲ, ಅಲ್ಲೊಂದು 5 ನಿಮಿಷ ಇದ್ಬಿಟ್ಟು ವಾಪಸ್ ಹೊರಟಿದ್ದೀವಿ. ಆಫ್ ಸೀಸನ್ ಆದ್ರೂ ಎಷ್ಟು ಕ್ರೌಡ್ ಇದೆ. ಬೋಟಿಂಗ್ ಎಲ್ಲ 1 hour ವೇಟಿಂಗ್ ಅಂತ ಹೇಳ್ತಾರೆ. ಸೀಸನ್ ಟೈಮಲ್ಲಿ ಎಷ್ಟು ಕ್ರೌಡೆಡ್ ಇರ್ಬೋದು ಇದು ಅಂತ ನಾನು ಹಾಗೆ ಯೋಚನೆ ಮಾಡ್ತಾ ಇದ್ದೆ. ಆ 9th ಮೈಲ್ ಶೂಟಿಂಗ್ ಸ್ಪಾಟ್ ಹೋಗೋದು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಜಯಂತ್ ಹೋಗೋಣ ಅಂತಿದ್ದಾರೆ. ಅದೊಂದು ದೊಡ್ಡ ಗುಡ್ಡ ಹತ್ಕೊಂಡು ಹೋಗ್ಬೇಕು. ಸೊ ಆ್ಯಕ್ಚುಲಿ ಅದು ಇದಕ್ಕಿಂತ ಈಸಿನೇ ಇದೆ ಅಪ್ಪ. ಈಸಿ ಏನು ಇದ್ಲೇನಿಲ್ಲ. ಅದು ಪೈನ್ ಫಾರೆಸ್ಟ್ ವಾಪಸ್ ಹತ್ಬೇಕಾದ್ರೆ ನಂಗೆ ಎಷ್ಟು ಸುಸ್ತಾಯ್ತು ಅಂದರೆ ಐ ವಾಸ್ ವೆರಿ ಟಯರ್ಡ್ ಅಂತ ಹತ್ಕೊಂಡ್ಬಂದೆ. ಇಳಿಬೇಕಾದ್ರೆ ಗೊತ್ತಾಗಲ್ಲ, ಡಗಡಗಡಗ ಅಂತ ಇಳಿದ್ಬಿಡ್ತೀವಲ್ಲ. 1 ಗಂಟೆ ಆಲ್ರೆಡಿ ಊಟ ಟೈಮ್ ಆಗೋಯ್ತು. ಎಲ್ಲ 2 ಸ್ಟಾಪ್ ಮಾಡೋಣ ಸರ್ ನಾವು. 9th ಮೈಲ್ ಅದಾದ್ಮೇಲೆ ಗ್ಲೆನ್ಸ್ ಮಾರ್ಗನ್ ಏನಂತಲ್ಲ 30 ಮಿನಿಟ್ಸ್ ಡೈರೆಕ್ಟ್ ಸಿಟಿಗೆ 2 o'clock ಪಾಸಿಬಲ್. ನಾವು ಹೋಗ್ಬಿಟ್ಟು 2 o'clock ಅಷ್ಟೊತ್ತಿಗೆ ಹೋಗಿ 30 ಮಿನಿಟ್ಸ್ ಸ್ಟಾಪ್ ಮಾಡಿದ್ರೆ ಟ್ರಾವೆಲಿಂಗ್ ಟೈಮು. ಇಲ್ಲಿ ಆಲ್ರೆಡಿ 1 o'clock ಆಗಲ್ಲ ಆ ಟೈಮ್. ನೋಡುವ, ಈ 9th ಮೈಲ್ ಶೂಟಿಂಗ್ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ. ಪಂಚರ್ ಬೇರೆ ನಾನು ಅವಾಗ್ಲಿಂದ ಅದಕ್ಕೆ ಹೇಳ್ತಾ ಇದೀನಿ. ಅದು ಗೊತ್ತೇ ಆಗಿಲ್ಲ ಜಯಂತ್ಗೆ. ಆದ್ರೂ ನೋಡಿ ಹೆಂಗ್ ಓಡಿಸ್ಕೊಂಡು ಹೋಗ್ತಾ ಇದೀವಿ ನಾವು. ಓಕೆ, ಟ್ಯೂಬ್ಲೆಸ್ ಟೈರ್ಸ್ ಅಲ್ವಾ, ಸ್ವಲ್ಪ 30-40 ಕಿಲೋಮೀಟರ್ಸ್ ಬಫರ್ ಇರುತ್ತೆ. ಬಟ್ ನನ್ನ ಪ್ರಕಾರ ನನ್ಗೆ ಎಷ್ಟು ಕಿಲೋಮೀಟರ್ ಓಡಿಸ್ಬಿಟ್ಟಿರೋ ಪಂಚರ್ ಆಗಿ ನನಗೆ ಇವಾಗ ನೋಡಿದ್ ನಾನು ಅಷ್ಟೇ, ಗೊತ್ತೇ ಆಗ್ಲಿಲ್ಲ ಪಂಚರ್ ಆಗಿದೆ ಅಂತ. ಫಸ್ಟ್ ಇವಾಗ ನಾನು ಅದನ್ನ ಹೇಳ್ತಾ ಇದೀನಿ, ಸೈಡ್ ಸೀನ್ ಬಿಡು ಬಾ ಅಲ್ಲೋಗೋಣ ಅಂತ ಇದೀನಿ. ಜಯಂತ್ ಯಾಕೋ ಬರ್ತಾ ಇಲ್ಲ. ಪಂಚರ್ ಹಾಕ್ಸೋ ಹೋಗಿ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ದ ಸಿಟಿ. ನಾನು ಹೇಳ್ತೀನಿ ಸೈಡ್ ಸೀಯಿಂಗ್ಗೆ ಬೇಡ, ಹೋಗ್ಬಿಡೋಣ ಬಾ ಅಂತ ಹೇಳ್ತೀನಿ. ಫಸ್ಟ್ ಕಾರ್ದು ಇಂಪಾರ್ಟೆಂಟ್, ಅದನ್ನ ನೋಡ್ಕೊಳ್ಳೋಣ, ಸೈಡ್ ಸೀಯಿಂಗ್ ಅಲ್ಲ. ಲೆಟ್ಸ್ ಗೋ ಅಂತ ಈ ಹುಡುಗ ಇರು, ಅದ್ ನೋಡ್ಕೊಂಡು ಹೋಗೋಣ ಇದ್ ನೋಡ್ಕೊಂಡು ಹೋಗೋಣ ಅಂತ ಸುತ್ತಿಸ್ತಾ ಇದ್ದಾರೆ. ನನಗೆ ಸುತ್ತಿಸ್ತಿದ್ದಾರೆ ಅಂದ್ರೆ ಜಾಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಸಿಟಿ ಹಿಂಗೆ ವಾಪಸ್ ಹೋಗ್ಬೇಕಾ? ಆನ್ ದ ವೇ ಏನೇನು ಸಿಗುತ್ತೆ ನಾನು ನೋಡ್ಕೊಂಡು ಹೋಗ್ಬೇಕು. ಎಷ್ಟು ನಾವು ಸ್ಮಾರ್ಟ್ ಇದೀವಿ ಅಂದ್ರೆ ವಾಟರ್ ಬಾಟಲ್ನ ಬಿಟ್ಟು ಬಂದಿದ್ದೀವಿ. ಇಲ್ಲಿ ವಾಟರ್ ಬಾಟ್ಲ್ ಸಿಗಲ್ಲ ನಿಮ್ಗೆ. ಎಲ್ಲೂ 5 ಲೀಟರ್ ಸಿಗುತ್ತೆ, 1 ಲೀಟರ್ 1/2 ಲೀಟರ್ದೆಲ್ಲ ಸಿಗಲ್ಲ. ಮನೆಯಿಂದ ತುಂಬಿಸ್ಕೊಂಡು ವಾಟರ್ ಬಾಟ್ಲ್ನ ಅಲ್ಲೇ ಬಿಟ್ಟು ಬಂದಿದ್ದೀವಿ. ಸೊ ನಾವು ವಿ ಡೋಂಟ್ ಹ್ಯಾವ್ ವಾಟರ್ ಆಲ್ಸೋ ಟು ಡ್ರಿಂಕ್. ನಂಗೆ ಅದಕ್ಕೆ ಜಾಸ್ತಿ ಟಯರ್ಡ್ ಅನಿಸ್ತಾ ಇದೆ, ಬಿಕಾಸ್ ಐ ಆಮ್ ಡಿಹೈಡ್ರೇಟೆಡ್. ನೀರೇ ಕುಡ್ದಿಲ್ಲ, ತಿಂಡಿ ತಿಂದಾಗ ಒಂದಿಷ್ಟು ಕುಡ್ದಿದ್ದಷ್ಟೇ. ಸೊ ನಾವು ಐ ಆಮ್ ಫೀಲಿಂಗ್ ಡಿಹೈಡ್ರೇಟೆಡ್ ಅಂಡ್ ದಟ್ ಇಸ್ ಐ ಆಮ್ ಫೀಲಿಂಗ್ ಮೋರ್ ಟಯರ್ಡ್. ಪೈಕಾರ ವಾಟರ್ ಫಾಲ್ಸ್ ಅಲ್ಲಿ ನೀರೇ ಇಲ್ವಂತೆ. ಜನ ನೋಡಿ ಎಷ್ಟಿದ್ದಾರೆ. ಅದಕ್ಕೆ ನಾನು ತಿನ್ನಕ್ಕೆ ಜೋಳ ಕೊಡಿಸಿ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿ ಕ್ರಾಸ್ ಮಾಡ್ಬೇಕಾದ್ರೆ ನಾನು ಕಟ್ ಮಾಡೋದ್ನಲ್ಲ ಜೋಳ ತಿನ್ನಕ್ಕೆ ಹೋಗ್ತೀನಿ ಅಂತ. ಸೊ ಜೋಳ ತೊಗೊಂಬಂದೆ. ನಾವು ಆ್ಯಕ್ಚುಲಿ ಒಂದು ಅಂಗಡಿ ಹತ್ರ ಸ್ಟಾಪ್ ಮಾಡಿದ್ವಿ, ಅಲ್ಲಿ ಪಾರ್ಕಿಂಗ್ ಇಲ್ಲ ಅಂತ ಮುಂದೆ ಬಂದ್ವಿ. ಪಾಪ ಇನ್ನೊಂದು ಅಂಗಡಿ ಮುಂದೆ ನಿಲ್ಸ್ಕೊಂಡು ನಾವು ಅಜ್ಜಿ ತಾತ ನಮ್ಮ ಅಂಗಡಿಲಿ ತಿನ್ನು ಅಂತ. ಆ ಹಿಂದೆ ಆಂಟಿ ನಮ್ಮ ಅಂಗಡಿ ಹತ್ರ ಫಸ್ಟ್ ನಿಲ್ಸಿ ತಲ್ತೀನಿ ಅಂತ. ದೇ ಆರ್ ಫೈಟಿಂಗ್. ಇನ್ನೂ ಜಗಳ ಆಡ್ತಿದ್ದಾರೆ. ನಾನು ತೊಗೊಂಡು ಕಾರಲ್ಲಿ ಕುತ್ಕೊಂಡಾಯ್ತು, ಇನ್ನೂ ಅಜ್ಜಿ ಬೈತಾನೆ ಇದ್ದಾರೆ. ನನ್ನ ಕಸ್ಟಮರ್ನ ಕರ್ಕೊಂಡೋದೆ, ನನ್ನ ಕಸ್ಟಮರ್ ಕರ್ಕೊಂಡೋದೆ.
ಸಿ 50 rupees ಫಾರ್ ದೆಮ್ ಇಟ್ ಇಸ್ ಸಚ್ ಅ ಬಿಗ್ ಡೀಲ್ ದಟ್ ದೇ ಆರ್ ಕಂಟಿನ್ಯೂಸ್ಲಿ ಫೈಟಿಂಗ್ ನನ್ನ ಕಸ್ಟಮರ್ ಕರ್ಕೊಡೋದೆ ನೀನು ಅಂತ. ನನಗೇನಂದ್ರೆ ನಾವು ಅವ್ರ ಅಂಗಡಿ ಮುಂದೆನೆ ಫಸ್ಟ್ ನಿಲ್ಸಿದ್ದು, ಅಲ್ಲಿ ಪಾರ್ಕಿಂಗ್ ಇಲ್ಲ ಅಂತ ಸ್ವಲ್ಪ ಮುಂದೆ ಬಂದ್ವಿ ಅಷ್ಟೇ. ಓ ಇಟ್ಸ್ ಸ್ವೀಟ್ ಕಾರ್ನ್ ನಮ್ಮ ಥರ ಅಲ್ಲ, ಸುಟ್ಟಿರೋದು ಇತ್ತು. ಸುಟ್ಟಿರೋ ತಿಂದ್ರೆ ಅಲ್ಲೆಲ್ಲ ಬ್ಲ್ಯಾಕ್ ಆಗುತ್ತೆ ಅಂತ ನಾನು ಇದು ತಗೊಂಬಂದೆ. ನೋಡಿ ಇದೆ ಶೂಟಿಂಗ್ ಸ್ಪಾಟ್. ಇಟ್ ಇಸ್ ಆಲ್ಸೋ ಕೈಂಡ್ ಆಫ್ ದಟ್ಸ್ ಓಕೆ. ಆ್ಯಂಡ್ ಇಲ್ಲಿ ಪ್ರಾಬ್ಲಮ್ ಏನಂದರೆ ಓನ್ಲಿ ಕ್ಯಾಶ್. ಟ್ರೆಕ್ ನಂಬರ್ 2 ಪುಟ. ಟ್ರೆಕ್ ನಂಬರ್ 2 ಇವಾಗ ನಾವು ಮಾಡಬೇಕಾಗಿರೋದು ಅಲ್ಲಿ ಹತ್ಕೊಂಡು ಹೋಗಬೇಕು. ಆಲ್ಸೋ ಕಾಮೆಂಟ್ ಮಾಡಿ ನಿಮ್ಗೆ ಯಾವ ಸಾಂಗ್ ಗೊತ್ತು ಇಲ್ಲಿ ಶೂಟಿಂಗ್ ಆಗಿರೋದು ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಓಕೆ, ವಿ ಹ್ಯಾವ್ ರೀಚ್ ದ ಟಾಪ್. ಮೇಲ್ಗಡೆ ಬಂದು ನಾವು ಆರಾಮಾಗಿ ಇಷ್ಟು ತನಕ ಸುಮ್ಮನೆ ಕೂತಿದ್ವಿ ವ್ಯೂ ಎಂಜಾಯ್ ಮಾಡಿಕೊಂಡು. ಇವಾಗ ನಿಮ್ಮೆಲ್ರಿಗೂ ವ್ಯೂ ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಲೆಟ್ಸ್ ಚೆಕ್ ಔಟ್ ದ ವ್ಯೂ. ನೋಡಿ, ನಾವು ಅಲ್ಲಿಂದ ಬಂದಿದ್ದು. ಮೇಲೆ ಹತ್ಕೊಂಡ್ಬಂದ್ರೆ ಈ ಥರ ವ್ಯೂ ಕಾಣಿಸುತ್ತೆ. ಅಲ್ಲೊಂದು ವ್ಯೂ ಚೆನ್ನಾಗಿದೆ, ತೋರಿಸ್ತೇನೆ ಬನ್ನಿ. ನಾವೆಲ್ಲಿ ಕೂತಿದ್ವಿ ಅಲ್ಲಿ. ಇಲ್ಲಿ ರಿಯಲ್ ನೋಡೋಕೆ ತುಂಬ ಚೆನ್ನಾಗಿದೆ. ವೀಡಿಯೋಸಲ್ಲಿ ಐ ಫೀಲ್ ಇಟ್ಸ್ ವೆರಿ ಆ್ಯಾವ್ರೇಜ್. ಸೊ ನೋಡಿ, ಅದು ವೆದರ್ ಇಸ್ ಸಖತ್ತಾಗಿದೆ. ಇದಕ್ಕೆ ನಾವಿಲ್ಲಿ ಆರಾಮಾಗಿ ಕೂತ್ಕೊಂಡು ವ್ಯೂನ ಎಂಜಾಯ್ ಮಾಡೋಕ್ಕಾಯ್ತು. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ಹಲೋ ಗೈಸ್, ವಿ ಆರ್ ಬ್ಯಾಕ್ ಅಟ್ ಅ ಕೆಫೆ ಫೈನಲಿ. ಟೈಮ್ ಇವಾಗ 4 ಗಂಟೆ. ಇಡೀ ಊಟಿ ಒಂದು ರೌಂಡ್ ಹಾಕೊಂಡು ಬಂದ್ವಿ. ನಮ್ಮದು ಪಂಕ್ಚರ್ ಆಗೈತು ಅಂತ ಹೇಳಿದ್ರಲ್ಲ, ಅದನ್ನು ಹಾಕ್ಸೋಕ್ಕೆ. ಇವತ್ತು ಸಂಡೇ ಆಗಿರೋದ್ರಿಂದ ಪ್ರತಿಯೊಂದು ಕ್ಲೋಸ್ ಇದೆ. ಗೂಗಲ್ ಮ್ಯಾಪ್ಸಲ್ಲಿ ಯಾವುದಾದ್ರು ಸರ್ಚ್ ಮಾಡ್ಕೊಂಡು ಹೋಗಿ ನಾವು 3-4 ಅಂಗಡಿ ಹೋದ್ವಿ, ಏನೂ ನಮ್ಗೆ ಲಕ್ಕಿ ಸಿಕ್ಕಿಲ್ಲ. ಒಟ್ಟು ಏನಾದರೂ ಒಂದು ಕಿತಾಪತಿ ಮಾಡ್ಕೋಬೇಕು ನಾವು ಟ್ರಿಪ್ಪಿಗೆ ಬಂದಮೇಲೆ. ಒಬ್ಬ ಸಿಕ್ತ ಒಳ್ಳೆಯವನು, ಸಂಡೇನೂ ಕೆಲಸ ಮಾಡ್ತಾರೆ ಇಲ್ಲಿ. ನನ್ನ ಪ್ರಕಾರ ಈ ಟೈರು ಆಗಿದೆ ಸ್ವಲ್ಪ, ಇದರಲ್ಲಿ ದೊಡ್ಡ ಪಂಕ್ಚರ್. ಫೈನಲಿ ನಮಗೆ ಒಂದು ಪಂಕ್ಚರ್ ಶಾಪ್ ಸಿಕ್ಕಿ ನಾವು ನಿಲ್ಲಿಸಿ ವೇಟ್ ಮಾಡ್ತಾ ಇದ್ದೀವಿ. ಐ ಥಿಂಕ್ ಇಟ್ ವಿಲ್ ಟೇಕ್ ಸಮ್ ಟೈಮ್. 2 ಟೈರ್ನು ಚೆಕ್ ಮಾಡಿಸ್ಬೇಕು. ಆ್ಯಕ್ಚುಲಿ 4 ಟೈರ್ ಚೆಕ್ ಮಾಡಿಸೋದು ಒಳ್ಳೇದು. ನಮ್ಮ ಅಣ್ಣ ಅದೇ ಹೇಳ್ತಿದ್ದ, ಸೇಫ್ಟಿಗೆ ಮಾಡಿಸ್ಕೊಳ್ಳಿ ಅಂತ. ಇಷ್ಟು ದೊಡ್ಡ ನೀರು ಹೋಗಿದೆ ಅಂತ ಐ ಥಿಂಕ್ ಜಯಂತ್ ಆಲ್ರೆಡಿ ತೋರಿಸ್ಯಾರ ನಿಮಗೆ. ನಮ್ಮ ಟ್ರಿಪ್ಪು ಕತೆ ಹೀಗಾಗಿದೆ, ಏನು ಮಾಡೋಕ್ಕಾಗಲ್ಲ. ಅಟ್ ಟೈಮ್ಸ್ ಥಿಂಗ್ಸ್ ಹ್ಯಾಪನ್, ಸೊ ವಿ ಹ್ಯಾವ್ ಟು ಜಸ್ಟ್ ಆಕ್ಸೆಪ್ಟ್ ಆ್ಯಂಡ್ ಮೂವ್ ಆನ್. ಬೈ ದ ವೇ, ಕೆಫೆ ಫುಡ್ ರಿವ್ಯೂ ಹೇಳಿಲ್ಲ. ನಂಗೆ ಅನ್ಸುತ್ತೆ ಬೆಂಗಳೂರಲ್ಲಿ ನಾವು ಅಷ್ಟೊಂದು ಕೆಫೆಗಳು, ಅಷ್ಟೊಂದು ಜಾಗಗಳು, ಮತ್ತು ಎಷ್ಟೊಂದು ಕಡೆ ಎಷ್ಟೊಂದು ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡಿಬಿಟ್ಟಿರ್ತೀವಲ್ಲ, ನಮಗೆ ಇದು ಏನು ವಾವ್ ಗ್ರೇಟ್ ಅಂತ ಏನು ಅನಿಸಲ್ಲ. ಐ ಫೀಲ್ಡ್ ಇಟ್ ವಾಸ್ ವೆರಿ ಬಿಲೋ ಆ್ಯಾವ್ರೇಜ್. ನನಗೇನಂತ ಕಾಫಿ ಇಷ್ಟ ಆಗಲಿಲ್ಲ. ವೆನಿಲಾ ಮಿಲ್ಕ್ ಶೇಕ್ ಅಂತ ಇಟ್ ವಾಸ್ ನಾಟ್ ಇವನ್ ಕೇಕ್. ನಂಗೆ ಒಳ್ಳೆ ಹಾಲು ಕುಡ್ದಂಗೆ ಅನ್ನಿಸ್ತಾ ಇತ್ತು. ಐ ಡಿಂಟ್ ರಿಯಲಿ ಲೈಕ್ ಮಚ್. ನಂದು ಬರ್ಗರ್ ವಾಸ್ ಓಕೇಶ್. ನಾಳೆ ಇನ್ನೊಂದು ಕೆಫೆ ಇದೆ ಹೊರಡೋದಲ್ಲಿ, ಹಾಟ್ ಚಾಕ್ಲೇಟ್ ಕುಡಿಬೇಕಂತ ಅನ್ಕೊಂಡಿರೋದು, ವಿಚ್ ಇಸ್ ಎಕ್ಸ್ಟ್ರೀಮ್ಲಿ ಹೈಪ್. ಮಾಡೀಸ್ ಅದನ್ನು ಕುಡಿದ್ಬಿಟ್ಟು ಹೇಳ್ತೀನಿ ಅಲ್ಲಿ ಹಾಟ್ ಚಾಕ್ಲೇಟ್ ಎಷ್ಟು ಚೆನ್ನಾಗಿತ್ತು ಅಂತ ನಮ್ಮ ಸದ್ಯದ ರಿವ್ಯೂ. ಸೊ ನಾವು ವಿ ಆರ್ ಜಸ್ಟ್ ವೇಟಿಂಗ್ ಟು ಗೋ ಬ್ಯಾಕ್ ಟು ಅವರ್ ರೆಸಾರ್ಟ್. ನಾನು ಆ್ಯಕ್ಚುಲಿ ಒಂದು ರೀಲ್ ಶೂಟ್ ಮಾಡಬೇಕಿತ್ತು, ಅದಾಗಲಿಲ್ಲ. ಮತ್ತೆ ಯಾರು ನಾಳೆ ಮೇಕಪ್ ಮಾಡ್ಕೋತಾರೆ, ಇವತ್ತೇ ಮುಗಿಸೋಣ ಅಂದರೆ ಇಲ್ಲೇ ಟೈಮ್ ಆಗೋಯ್ತಲ್ಲ, ಇನ್ನು ಕತ್ಲಲ್ಲಿ ಶೂಟ್ ಮಾಡೋಕ್ಕೂ ಆಗಲ್ಲ, ನಾಳೆನೇ ಮಾಡಬೇಕು. ಇಟ್ಸ್ ಫೈನ್. ಇಂಪಾರ್ಟೆಂಟ್ ಥಿಂಗ್ ಇದು ಕಾರ್ದು. ನನ್ನ ರೀಲ್ ಇಸ್ ಫೈನ್. ಇವಾಗ ಸ್ವಲ್ಪ ಜಯಂತ್ ಮುಖದಲ್ಲಿ ಶಾಂತಿ ಕಾಣಿಸುತ್ತೆ. ಕಾರ್ದು ಸರಿ ಹೋಗ್ಬಿಟ್ರೆ ಹಿಲ್ ಬಿ ಫೈನ್. ಅವಾಗಿನ ಫುಲ್ ಇರಿಟೇಟ್ ಆಗಿಬಿಟ್ಟಿದ್ದಾರೆ ಅವರು. ಪಾಪ ಅವ್ರಿಗೆ ಏನರಲ್ಲೂ ಇಂಟ್ರೆಸ್ಟ್ ಇಲ್ಲ. ಬಟ್ ನಾವು ಐ ಫೀಲ್ ಹೀಸ್ ಅ ಲಿಟಲ್. The next day. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಪಂಕ್ಚರ್ ಶಾಪಿಂದ ಡೈರೆಕ್ಟ್ ಆಗಿ ನಾನು ನೆಕ್ಸ್ಟ್ ಡೇ ಬೆಳಿಗ್ಗೆ ನಿಮ್ಗೆಲ್ರಿಗೂ ಸಿಗ್ತಾ ಇದ್ದೀನಿ. ಯಾಕೆ ಮೇಗ್ ನಾವು ಬ್ಲಾಗ್ ಮಾಡಿಲ್ಲ ಅಂತ ಕೇಳಿದ್ರೆ, ಸೋಕೆ ಅದು ಪಂಕ್ಚರ್ ಹಾಕೋ ಕೆಲಸ ಒಂದು 10 ನಿಮಿಷದಲ್ಲಿ ಮುಗೀತು. ಅದೆಲ್ಲ ಮುಗಿಸ್ಕೊಂಡು ರೆಸಾರ್ಟಿಗೆ ಬಂದಮೇಲೆ ಈವ್ನಿಂಗ್ ಆಗಿತ್ತು. ಬಟ್ ವಿ ಫೀಲಿಂಗ್ ವೆರಿ ಟಯರ್ಡಿಶ್. ಸೊ ಬಂದು ರಿಲ್ಯಾಕ್ಸ್ ಮಾಡಿದ್ವಿ. ಆಮೇಲೆ ನಾನು ಅದಕ್ಕೇನು ಬ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ವಿ ಡಿಡ್ಂಟ್ ಡೂ ಮಚ್. ಆಮೇಲೆ ಆರಾಮಾಗಿ ಹೋಗಿ 8:30 ಹಾಗೆ ಊಟ ಮಾಡಿಕೊಂಡು ಪ್ರಾಪರ್ಟಿ ಫುಲ್ ಒಂದು ರೌಂಡ್ ಹಾಕೋ ಹಾಗಾಯಿತು. ಯಾಕೆಂದರೆ ಯೂಶ್ವಲಿ ನಾವು ತುಂಬ ಈಸಿ ನಮಗೆ ರಿಸೆಪ್ಷನಿಂದ ರೂಮಿಗೆ ಬರೋದು. ಬಟ್ ವಿ ಲೈಕ್ ಊಟ ಮಾಡಿದೀವಲ್ಲ, ಒಂದು ಲಾಂಗ್ ವಾಕ್ ಆಗುತ್ತೆ, ಬೇರೆ ರೂಟಲ್ಲಿ ಹೋಗೋಣ ಅಂತ ಹೋಗಿ ವಿ ಗಾಟ್ ಲಾಸ್ಟ್. ಇದು ಎಷ್ಟು ದೊಡ್ಡದಿದೆ ಪ್ರಾಪರ್ಟಿ ಅಂದರೆ ವಿ ಗಾಟ್ ಲಾಸ್ಟ್ ಸರ್ಚಿಂಗ್ ಫಾರ್ ಅವರ್ ರೂಮ್. ಸೊ ಹುಡ್ಕೊಂಡು ಆಮೇಲೆ ಬಂದು ಆಮೇಲೆ ಇಲ್ಲೊಂದು ಸ್ವಲ್ಪ ವಾಕಿಂಗ್ ಮಾಡಿಕೊಂಡು ಆಮೇಲೆ ಬಂದು ಸರಿಯಾಗಿ 10 ಗಂಟೆ ಅಷ್ಟೊತ್ತಿಗೆ ವಿ ವರ್ ಔಟ್. ಫುಲ್ ಜೋರ್ ನಿದ್ದೆ. ಅದೇನೋ ಗೊತ್ತಿಲ್ಲ ಅದೆಷ್ಟು. ಇಲ್ಲಿ ಬಂದರೆ ನನಗೆ ನಾವಿಬ್ರಿಗೂ ವಿ ಆರ್ ಲೈಕ್ ಸೋ ಸ್ಲೀಪಿ. ಅಲ್ಲಿ ಬೆಂಗಳೂರಲ್ಲಿ ನಾವು ಮಲ್ಗದೇ ಇಲ್ಲ ಇಷ್ಟು ಬೇಗ. ಸಖತ್ ನಿದ್ದೆ ಮಾಡಿದ್ವಿ. ಆ್ಯಂಡ್ ಇವಾಗ ನಂದು ಸ್ನಾನ ಆಗಿ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿ ಆಗಿದ್ದೀನಿ. ತಿಂಡಿ ತಿನ್ನಕ್ಕೆ ಹೋಗಬೇಕು. ಸಮಯ ಇವಾಗ 8:45. ಜಯಂತ್ ಅವರು ಸ್ನಾನ ಮಾಡಕ್ಕೆ ಹೋಗಿದ್ದಾರೆ. ಸೊ ಅವ್ರು ಬಂದು ರೆಡಿ ಆದಮೇಲೆ ವಿ ವಿಲ್ ಗೋ ಹ್ಯಾವ್ ಬ್ರೇಕ್ಫಾಸ್ಟ್. ಆ್ಯಂಡ್ ಇವತ್ತು ನಾವು ಚೆಕ್ಔಟ್ ಮಾಡ್ತಾ ಇದ್ದೀವಿ. ನಾನು ನಿಮ್ಗೆ ಹೇಳಿದ್ನಲ್ಲ, ಮಾಡೀಸ್ ಅಂತ ಒಂದು ಜಾಗ ಇದೆ. ಅಲ್ಲಿ ಹಾಟ್ ಚಾಕ್ಲೇಟ್ ತುಂಬಾ ಹೈಪ್ಡ್ ಆ್ಯಂಡ್ ಫೇಮಸ್ ಮಾಡಿದ್ದಾರೆ. ಅಂದ ಕಾಲದಲ್ಲಿ 90 ಸಮಥಿಂಗ್ ಕಾಲದಲ್ಲಿಂದ ಇದೆಯಂತೆ ಅದು. ಸೊ ಅಲ್ಲೊಂದು ವಿಸಿಟ್ ಹಾಕೋಣ, ಮತ್ತೆ ಮನೆಗೊಂದು ಸ್ವಲ್ಪ ಚಾಕ್ಲೇಟ್ಸ್ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಹಾಗಾಗಿ ವಿ ಹ್ಯಾವ್ ಟು ಗೋ ನಾವು. ಅಲ್ಲಿಗೆ ಹೋಗಿ ಅಲ್ಲಿಂದ ಸೀದಾ ನಮ್ಮ ಬೆಂಗಳೂರಿನ ಕಡೆ ಮನೆಗೆ ನಮ್ಮ ಪಯಣ. ಓಕೆ, ಚೆಕ್ಔಟ್ ಪ್ರಾಸೆಸ್ನೆಲ್ಲ ಮುಗಿಸ್ಕೊಂಡು ನಾವಿವಾಗ ಮಾಡೀಸಿಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಜಯಂತ್ ಅವರು ಒಳಗಡೆ
ಹೀರೋ ತರ ಕೂತ್ಕೊಂಡಿದ್ದಾರೆ, ಇಳಿತಾ ಇಲ್ಲ ಕೆಳಗಡೆ. ಅವರು ಸೆಲೆಬ್ರಿಟಿ ಬಿಹೇವಿಯರ್ ಅವರು. ಹೀರೋ ತರ ಅಲ್ಲ, ಹೀರೋನೇ. ಹೌದು ಸ್ವಾಮಿ. ಗೈಸ್, ನೀವು ಅವ್ರನ್ನ ತುಂಬಾ ಅಡ್ಡದ ಮೇಲೆ ಕೂರಿಸ್ಬಿಟ್ಟಿದ್ದೀರಾ. ಅವರು ಆಕಾಶನೇ ದಾಟ್ ಕೂತ್ಕೊಂಡ್ಬಿಟ್ಟಿದ್ದಾರೆ, ಕೆಳಗೆ ಇಳಿಯಲ್ಲ ಅಂತಾರೆ. ಅಲ್ಲಿ ಪಾರ್ಕಿಂಗ್ ಹೋಗ್ಬೇಕು, ಒಂದು ಗಾಡಿ ತೆಗಿತಾ ಇಲ್ಲ, ಅದಕ್ಕೆ ನಾವು ಹೊರಗಡೆ ನಿಂತಿದ್ದೀವಿ. ನೋಡೋಣ ಇಲ್ಲಿನ ಹಾಟ್ ಚಾಕ್ಲೇಟ್ ನನ್ನ ಹಾಟ್ ಚಾಕ್ಲೇಟಿನ ಎಕ್ಸ್ಪೆಕ್ಟೇಷನ್ಸ್ನ ಮೀರಿಸತ್ತಾ ಅಂತ. ಯಾಕೆಂದರೆ ನಾನು ಬೆಂಗಳೂರಲ್ಲಿ ಮೈಗಾ ಕೆಫೆ, ನನ್ನ ಫ್ರೆಂಡಿನ ಕೆಫೆ ಅದು, ಅಲ್ಲಿನ ಹಾಟ್ ಚಾಕ್ಲೇಟ್ ಇಸ್ ದ ಬೆಸ್ಟ್ ಹಾಟ್ ಚಾಕ್ಲೇಟ್ ಅಂತ ನಾನು ಯಾವಾಗಲೂ ಹೇಳ್ತೀನಿ. ಈವನ್ ದ ಕೋಲ್ಡ್ ಕಾಫಿ ಇಟ್ಸ್ ಸೋ ಗುಡ್ ದೇರ್. ಸೊ ಆ ಟೇಸ್ಟ್ನ ಇಲ್ಲಿ ಬೀಟ್ ಮಾಡುತ್ತಾ ನೋಡೋಣ. ಆಲ್ಸೋ ನಾವು ಹಾಟ್ ಚಾಕ್ಲೇಟ್ ಸ್ವಿಟ್ಜರ್ಲೆಂಡಲ್ಲಿ ಕುಡಿದಿದ್ವಿ. ಸೊ ಆ ಹಾಟ್ ಚಾಕ್ಲೇಟ್ನ ಟೇಸ್ಟ್ ಇಲ್ಲಿ ಮೀರಿಸುತ್ತಾ ಅಂತ ನೋಡೋಣ. ಬಿಕಾಸ್ ಇಟ್ಸ್ ಸೋ ಹೈಪ್ಡ್ ಅಬೌಟ್ ದ ಹಾಟ್ ಚಾಕ್ಲೇಟ್. So let's see how it's gonna be. Jayant is very excited to try the all chocolates. ಚಾಕ್ಲೇಟ್ ತುಂಬಾ ಚೆನ್ನಾಗಿದೆ ಅಂತ ಇದ್ರು. Jayant ಬೇರೆ ಚಾಕ್ಲೇಟ್ ಪ್ರಿಯ, ಹಾಗಾಗಿ ತುಂಬಾ ದಿವಸ ಆಯ್ತು ಚಾಕ್ಲೇಟ್ ಎಲ್ಲ ತಿಂದು. ಸೊ ನೈಸ್ ಜಾಕೆಟ್ ಬೈ ದ ವೇ. ಥ್ಯಾಂಕ್ಸ್. ನೈಸ್ ಪುಲೋವರ್. ಮೇಘ್ನ ಅವ್ರು ಕೊಟ್ಟಿದ್ದು ನನಗೆ. ಐ ರಿಯಲಿ ಲೈಕ್ ಇಟ್. ಬಟ್ ನಾನು ಹೊಸದು ಅನ್ಕೊಂಡೆ, ಅವ್ರು ಹಾಕ್ಬಿಟ್ಟು ಆಮೇಲೆ ಕೊಡ್ತಾ ಇದ್ದಾರೆ. ನಾನು ತಗೊಂಡಿದ್ದು ತುಂಬಾ ದೊಗ್ಲೆ ತರ, ನಂಗೆ ಒಳ್ಳೆ ಫಿಟ್ಟಿಂಗ್ ಚೆನ್ನಾಗಿ ಕೂರ್ತಾ ಇರಲಿಲ್ಲ. ಜಯಂತ್ಗೆ ಒಳ್ಳೆ ಚೆನ್ನಾಗಿ ಫಿಟ್ ಆಗ್ತಿದೆ. ಸೊ ಐ ವಾಸ್ ಲೈಕ್, ಏನೇ ತಗೊಂಡ್ಬಿಡು ಅಂತ ಹೇಳಿ ತ್ಯಾಗ ಮಾಡಿಬಿಟ್ಟೆ. ಫೈನಲಿ ವಿ ಆರ್ ಹಿಯರ್ ಅಂಡ್ ಸಿಕ್ಕಾಪಟ್ಟೆ ವೆರೈಟೀಸ್ ಆಫ್ ಐಟಮ್ಸ್. ಕ್ಲಾಸಿಕ್ 3 types of ಚಾಕ್ಲೇಟ್. ನನಗೆ ಸ್ಟ್ರಾಬೆರಿ ಡಿಪ್ ಚಾಕ್ಲೇಟ್ ಬೇಕಿತ್ತು, ಸೊ ನಾನು ಅದು ತಗೊಂಡಿದ್ದೀನಿ. ಅಲ್ಲಿ ಅವ್ರ ಚಾಕ್ಲೇಟ್ ಸೆಕ್ಷನ್ಸ್ ಎಲ್ಲ ಇದೆ, ಇಲ್ಲೂ ಇದೆ. ಸೊ ಯಾ, ಲೆಟ್ಸ್ ಸಿ. ಸಿನ್ಸ್ 1951 ಇದೆಯಾ, ಇಷ್ಟು ₹1,000. ಇಟ್ಸ್ ಕ್ವೈಟ್ ಎಕ್ಸ್ಪೆನ್ಸಿವ್ ಗೈಸ್, ಇಟ್ಸ್ ಕ್ವೈಟ್ ಎಕ್ಸ್ಪೆನ್ಸಿವ್. ಮೇಘ್ನ ಎಸ್ಥೆಟಿಕ್ ವಿಡಿಯೋಸ್ ತೆಗಿತಾ ಇದ್ದಾರೆ. ಬಟ್ ಇಟ್ ಲುಕ್ಸ್ ಸೋ ಯಮ್. ಇಟ್ ಡಸ್ ರೈಟ್. ಒಂದು ದಿವಸ ಕಂಪ್ಲೀಟ್ ಊಟದ ಕ್ಯಾಲರೀಸ್ ಇದಿರುತ್ತೆ 100%. ಟೇಸ್ಟ್ ಫಸ್ಟ್. ನೀನು ಫಸ್ಟ್ ತಿನ್ನು, ನನಗೇನು ಚಾಕ್ಲೇಟ್ ಅಷ್ಟೇ. I think this is milk chocolate. It's too chocolatey for you. Oh, then I won't like it. Extremely chocolatey. My goodness. This is strawberry with chocolate, so good. You really need to eat this. Is it? Yeah. ನಾನು ಯೂಶಲಿ ಎಲ್ಲರೂ ವಿಡಿಯೋಸ್ ನೋಡ್ತಾ ಇದ್ದೆ ಸ್ಟ್ರಾಬೆರೀಸ್ ಆ್ಯಂಡ್ ಚಾಕ್ಲೇಟ್ ತಿನ್ನೋದು. ಇಟ್ಸ್ ಅ ವೆರಿ ಬಿಗ್ ಥಿಂಗ್ ಇನ್ ಲಂಡನ್. ಇಟ್ಸ್ ಲೈಕ್ ಅ ಸ್ಟ್ರೀಟ್ ಸ್ನ್ಯಾಕ್ ಇನ್ ಲಂಡನ್. ಸೊ ವಿಡಿಯೋಸ್ ನೋಡ್ಬೇಕು, ಓ ಮೈ ಗಾಡ್ ನನಗೂ ಇದು ತಿನ್ಬೇಕು ಅನಿಸ್ತಾ ಇತ್ತು. ಇವಾಗ ಬೆಂಗಳೂರಿಗೂ ಬಂದಿದೆ. ಬೆಂಗಳೂರಲ್ಲಿ ನಂಗೆ ಅಫ್ಕೋರ್ಸ್ ತಿನ್ನೋಕ್ಕಾಗಿಲ್ಲ, ಬಟ್ ಇವಾಗ ಊಟ ತಿಂದಿನಿ. ಇಟ್ ಇಸ್ ಆ್ಯಕ್ಚುಲಿ ಟೇಸ್ಟಿಂಗ್ ಸೋ ಗುಡ್. ಇನ್ನು ನಿಂಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಚಾಕ್ಲೇಟ್ ಕೊಡ್ತೀನಿ. He won't like it. I thought he'd like it, but ಸುಸ್ತಾಗ್ಬಿಡ್ತು ಚಾಕ್ಲೇಟ್ ತಿಂದ್ಬಿಟ್ಟು. ಎಷ್ಟು ಮುಖಕ್ಕೆ ಹೊಡಿಯೋ ಥರ ಅಷ್ಟು ಸ್ವೀಟ್ ಅಂದರೆ. ಜಯಂತ್ ಅವರು ತುಂಬ ಚಾಕ್ಲೇಟ್ಸ್ ಇಷ್ಟಪಟ್ಟು ತಿಂದು ಅವ್ರಿಗೆ ಮುಖಕ್ಕೆ ಹೊಡಿಯೋ ಥರ ಆಗಿದೆ. ನನ್ಗೆ ಹೆಂಗೆ ಆಗ್ಬೋದು, ಬಟ್ ದ ಟೇಸ್ಟ್ ವಾಸ್ ಗುಡ್. ದ ಸ್ಟ್ರಾಬೆರಿ ವಿತ್ ಮಿಲ್ಕ್ ಚಾಕ್ಲೇಟ್ ವಾಸ್ ವೆರಿ ನೈಸ್. ಜಯಂತ್ ಅದು ಕೇಕು ಕೂಡ ಚೆನ್ನಾಗಿತ್ತು. ಬಟ್ ನಾವು ಆರ್ಡರ್ ಮಾಡಿದಂಥ ಬೆಲ್ಜಿಯನ್ ಚಾಕ್ಲೇಟ್ ಮಿಲ್ಕ್ ಶೇಕ್ ಅದು ಚೆನ್ನಾಗಿರಲಿಲ್ಲ. ಮತ್ತು ಬಿಸ್ಕಾಫ್ ಕೇಕ್ ಇಟ್ ವಾಸ್ ನಾಟ್ ನೈಸ್. ನಂಗೆ ಆ ಕೇಕ್ದು ಸ್ಪಾಂಜಿನೆಸ್ ಮತ್ತು ಫ್ಲೇವರ್ ಏನೋ ಅಷ್ಟು ಚೆನ್ನಾಗಿರಲಿಲ್ಲ. ಇಟ್ ವಾಸ್ ಗುಡ್, ಬಟ್ ಐ ಫೀಲ್ ಇಟ್ಸ್ ಸ್ಟಿಲ್ ಆನ್ ದಿ ಎಕ್ಸ್ಪೆನ್ಸಿವ್ ಸೈಡ್. ಮನೆಗೆ ಒಂದು ಸ್ವಲ್ಪ ಚಾಕ್ಲೇಟ್ ಎಲ್ಲ ತೊಗೊಂಡ್ವಲ್ಲ, ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು. ಇವಾಗ ಲೆಟ್ಸ್ ಹೆಡ್ ಟು ಮನೆ. ಖುಷಿನಾ? ಫೈನಲಿ ವಿ ಆರ್ ಗೋಯಿಂಗ್ ಹೋಮ್. ಖುಷಿ ಏನು ಬಂತು ಅಂದ್ರೆ ನಿಂಗೆ ಮನೆ ಕಂಫರ್ಟ್ ಝೋನ್ ಅಲ್ಲ. ನಿಜ. ಜಯಂತಿಗೆ ಮನೆ ಬಿಟ್ಟು ಇನ್ನು ಎಲ್ಲಿರೋಕ್ಕೂ ಇಷ್ಟ ಇಲ್ಲ, ಹಾಗಾಗಿ ಹಂಗಂತ ಇಲ್ಲ. ಬಟ್ ಸುಳ್ಳು ಹೇಳ್ಬೇಡ ನಿಲ್ಸ್. ಮನೆಗೆ ಹೋಗೋದೆ ಇವಾಗ ಆಲ್ಮೋಸ್ಟ್ ಸಮಯ 1 ಗಂಟೆ. ನಾವು ಹೋಗಕ್ ರಾತ್ರಿ ಆಗತ್ತೆ. ಮಧ್ಯೆ ಎಲ್ಲಾದ್ರೂ ಊಟಕ್ಕೆ ಬೇಕಂದ್ರೆ ಗೊತ್ತಿಲ್ಲ, ಸ್ಟಾಪ್ ಮಾಡಿದ್ರೆ ಮಾಡ್ತೀವಿ, ಇಲ್ಲ ಅಂದ್ರೆ ವಿಲ್ ಜಸ್ಟ್ ಕೀಪ್ ಗೋಯಿಂಗ್. ಏನ್ ಹಸುವಿಲ್ಲ ನಮ್ಗೆ, ಬಟ್ 4 ಗಂಟೆ ಅಷ್ಟೊತ್ತಿಗೆ ಹಸುವಾಗ್ಬೋದು. ಅವಾಗೇನು ಅವಾಗ ನೋಡ್ಕೊಳ್ಳೋಣ. ಫಾರ್ ನೌ ಲೆಟ್ಸ್ ಜಸ್ಟ್ ಗೋ. ಓಕೆ, ಲೆಟ್ಸ್ ಗೋ. ಓಕೆ, ಇದ್ರ ಮೂಲಕ ಈ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಊಟಿ ವ್ಲಾಗ್ ಅನ್ನ ನೋಡಿದ್ದಕ್ಕೆ. ಸೀರೀಸ್ ಆಫ್ ವ್ಲಾಗ್ ಮಾಡಿದೀನಿ. ಏನ್ ಇಷ್ಟ ಆಯ್ತು, ಏನ್ ಇಷ್ಟ ಆಗಿಲ್ಲ ಅನ್ನೋದನ್ನ ಕಾಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ವ್ಲಾಗ್ ನ ಸಿಟಿಲೇ ಎಂಡ್ ಮಾಡ್ಬಿಟ್ಟೆ. ಆದ್ರೆ ಹೋಗ್ತಾ ಹೋಗ್ತಾ ದಾರಿಲಿ ವೆದರ್ ಎಷ್ಟು ಸಕ್ಕತ್ತಾಗಿತ್ತು ಅಂದ್ರೆ ಸೂಪರ್ ಆಗಿ ಎಂಜಾಯ್ ಮಾಡಿದ್ವಿ ನಾನು ಮತ್ತೆ ಜಯಂತು. ವೆದರ್ ಆಗಿರ್ಬೋದು, ಆ ರೋಡ್ಸ್, ಆ ಸೀನರಿ, ದಿಸ್ ವಾಸ್ ಟ್ರೂ ಊಟಿ. ನನ್ಗೆ ಇಟ್ ವಾಸ್ ಸೋ ಬ್ಯೂಟಿಫುಲ್. ನಾವು ನಿಲ್ಲಿಸ್ಕೊಂಡ್ ಬೆಂಗಳೂರು ರೀಚ್ ಆಗೋಷ್ಟೊತ್ತಿಗೆ ರಾತ್ರಿನೇ ಆಗೋಯ್ತು. ಬಟ್ ಸಚ್ ಅ ಪ್ಲೆಸೆಂಟ್ ವೆದರ್. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಮಳೆಲೆಲ್ಲ ನೆಂದ್ವಿ. ಅಂಡ್ ಅಫ್ ಕೋರ್ಸ್ ನಮ್ ಬಾಸ್ ಕಾರ್ದು ಫೋಟೋ ಶೂಟ್ ಎಲ್ಲ ಮಾಡ್ಬೇಕಲ್ವಾ, ಸೊ ಜಯಂತ್ ಕಾರ್ದು ಫೋಟೋ ಶೂಟ್ ಎಲ್ಲ ಮಾಡಿದ್ವಿ. ಬಟ್ ವಿ ರಿಯಲಿ ಹ್ಯಾಡ್ ಎನ್ ಅಮೇಜಿಂಗ್ ಟೈಮ್. ಸತ್ಯ ಭಾವೆ ಕೋಪವೇನೆ